ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಐಪಿಎಲ್ ಗೆದ್ರೆ ಎಷ್ಟು ದುಡ್ಡು ಸಿಗುತ್ತೆ ಗೊತ್ತಾ? ಸಾವಿರಾರು ಕೋಟಿ ಸುರಿದು ತಂಡಗಳನ್ನ ಖರೀದಿಸುವ ಮಾಲೀಕರಿಗೆ ಎಷ್ಟು ಸಿಗುತ್ತೆ, ಆಟಗಾರರಿಗೆ ಎಷ್ಟು ಸಿಗುತ್ತೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಐಪಿಎಲ್ ಗೆದ್ರೆ ಎಷ್ಟು ದುಡ್ಡು ಸಿಗುತ್ತೆ, ಮಾಲೀಕರಿಗೆಷ್ಟು, ಆಟಗಾರರಿಗೆಷ್ಟು? ಫ್ರೆಂಡ್ಸ್, ಐಪಿಎಲ್ ಗೆದ್ದು ಚಾಂಪಿಯನ್ ಆಗೋ ತಂಡಕ್ಕೆ ಬರೋಬ್ಬರಿ 20 ಕೋಟಿ ರೂಪಾಯಿ ಕೊಡುತ್ತೆ ಬಿಸಿಸಿಐ. ಹೌದು, 20 ಕೋಟಿ. ಅದೇ ತರ ಫೈನಲ್ ನಲ್ಲಿ ಸೋತು ರನ್ನರ್ ಅಪ್ ಆಗೋ ತಂಡಕ್ಕೆ 13 ಕೋಟಿ ಸಿಗುತ್ತೆ. ಹೀಗೆ ಸಿಗುವ ದುಡ್ಡಲ್ಲಿ 50% ತಂಡದ ಮಾಲೀಕರಿಗೆ ಹೋದ್ರೆ ಉಳಿದ 50% ಹಣ ತಂಡದ ಎಲ್ಲಾ ಸದಸ್ಯರು ಅಂದ್ರೆ ಆಟಗಾರರು, ಕೋಚ್, ಸಪೋರ್ಟಿಂಗ್ ಸ್ಟಾಫ್ ಮಧ್ಯೆ ಹಂಚಿಕೆಯಾಗುತ್ತೆ. ಉದಾಹರಣೆಗೆ 20 ಕೋಟಿ ಸಿಕ್ಕರೆ 10 ಕೋಟಿ ಮಾಲೀಕರಿಗೆ ಹೋಗುತ್ತೆ, ಉಳಿದ 10 ಕೋಟಿ ತಂಡದ ಸದಸ್ಯರಿಗೆ ಸಿಗುತ್ತೆ ಅಂತ ಅರ್ಥ. ಮಾಲೀಕರು ದುಡ್ಡು ಮಾಡೋದು ಹೇಗೆ? ಫ್ರೆಂಡ್ಸ್, ನೂರಾರು ಕೋಟಿ ಕೊಟ್ಟು ತಂಡ ಖರೀದಿಸುವ ಆಟಗಾರರಿಗೆ, ಕೋಟಿ ಕೋಟಿ ಬಿಡ್ ಮಾಡುವ ಮಾಲೀಕರಿಗೆ ಪ್ರೈಸ್ ಮನಿಯಲ್ಲಿ 50% ಮಾತ್ರ ಸಿಗೋದಾ ಅನಿಸಬಹುದು. ಮಾಲೀಕರಿಗೆ ಪ್ರೈಸ್ ಮನಿ ಬಿಟ್ಟು ಇನ್ನೂ ಹಲವು ಮೂಲಗಳಿಂದ ದುಡ್ಡು ಬರುತ್ತೆ. ಅದರಲ್ಲಿ ಪ್ರಮುಖವಾಗಿರೋದು ಮಾಧ್ಯಮ ಹಕ್ಕುಗಳ ಮಾರಾಟದಿಂದ ಬರುವ ದುಡ್ಡು. ಅಂದ್ಹಾಗೆ 2023ರಿಂದ 2027ರವರೆಗಿನ ಐಪಿಎಲ್ ಮಾಧ್ಯಮ ಹಕ್ಕುಗಳು ಬರೋಬ್ಬರಿ 48,000 ಕೋಟಿಗೆ ಸೇಲ್ ಆಗಿದೆ. ಹೌದು, 1 ಕೋಟಿ ಅಲ್ಲ, 100 ಕೋಟಿ ಅಲ್ಲ, 1000 ಕೋಟಿನೂ ಅಲ್ಲ, 48,000 ಕೋಟಿ. ಇದರಲ್ಲಿ ಒಂದಷ್ಟು ಪಾಲು ಬಿಸಿಸಿಐಗೆ ಹೋದ್ರೆ ಉಳಿದ ದುಡ್ಡು 10 ತಂಡಗಳ ಮಧ್ಯೆ ಶೇರ್ ಆಗುತ್ತೆ. ಚಾಂಪಿಯನ್ ಆದ ತಂಡಕ್ಕೆ ಹೆಚ್ಚು ಶೇರ್, ರನ್ನರ್ ಅಪ್ ಆದ ತಂಡಕ್ಕೆ ಸ್ವಲ್ಪ ಕಮ್ಮಿ, 3ನೇ ಸ್ಥಾನ ಪಡೆದ ತಂಡಕ್ಕೆ ಇನ್ನು ಸ್ವಲ್ಪ ಕಮ್ಮಿ, ಹೀಗೆ ಸಿಗ್ತಾ ಹೋಗುತ್ತೆ. ಇದಲ್ಲದೆ ತವರು ಮೈದಾನದಲ್ಲಿ ನಡೆಯೋ ಪಂದ್ಯಗಳ ಟಿಕೆಟ್ ಮಾರಾಟದಿಂದ ಬರುವ ಹಣದಲ್ಲೂ ಮಾಲೀಕರಿಗೆ ಒಂದಷ್ಟು ಶೇರ್ ಹೋಗುತ್ತೆ. ಉದಾಹರಣೆಗೆ, ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೀತು ಅಂದ್ರೆ ಅದರ ಟಿಕೆಟ್ ಸೇಲ್ ನಿಂದ ಬರುವ ಹಣದಲ್ಲಿ ಆರ್ಸಿಬಿ ಓನರ್ಸ್ಗೆ ಒಂದಷ್ಟು ದುಡ್ಡು ಬರುತ್ತೆ. ಅಂದ್ಹಾಗೆ ಒಂದು ಟಿಕೆಟ್ ನ ಬೆಲೆ 2,000 ರೂಪಾಯಿಯಿಂದ 42,000 ರೂಪಾಯಿವರೆಗೂ ಇದೆ. ಇನ್ನು ಸ್ಪಾನ್ಸರ್ ಗಳಿಂದಾನು ಮಾಲೀಕರಿಗೆ ದುಡ್ಡು ಬರುತ್ತೆ. ತಮ್ಮ ತಂಡದ ಆಟಗಾರರು ತೊಡುವ ಜೆರ್ಸಿ ಮೇಲೆ ಸ್ಪಾನ್ಸರ್ ಗಳ ಹೆಸರು, ಲೋಗೋಗಳನ್ನ ಪ್ರಿಂಟ್ ಮಾಡೋ ಮೂಲಕ ಮಾಲೀಕರು ದುಡ್ಡು ಮಾಡ್ತಾರೆ. ಹಾಗೆ ತಮ್ಮ ತಂಡದ ಅಧಿಕೃತ ಜೆರ್ಸಿ, ಹ್ಯಾಟ್, ಕ್ರಿಕೆಟ್ ಉಪಕರಣಗಳನ್ನ ಸೇಲ್ ಮಾಡೋದ್ರಿಂದಾನು ದುಡ್ಡು ಸಿಗುತ್ತೆ. ಕೊನೆಯದಾಗಿ ತಂಡದ ಷೇರುಗಳನ್ನ ಸೇಲ್ ಮಾಡುವ ಮೂಲಕವೂ ದುಡ್ಡು ಮಾಡಬಹುದು. ಹೀಗೆ ಮಾಲೀಕರು ದುಡ್ಡು ಮಾಡೋಕೆ ಹಲವು ಮಾರ್ಗಗಳಿವೆ. ಇಲ್ಲಾಂದ್ರೆ ಕೋಟಿ ಕೋಟಿ ಕೊಟ್ಟು ತಂಡವನ್ನ ಯಾಕೆ ಖರೀದಿಸ್ತಾರೆ ಅಲ್ವಾ? ಸೋ ಫ್ರೆಂಡ್ಸ್, ಇದಿಷ್ಟು ಐಪಿಎಲ್ ಗೆದ್ರೆ ಎಷ್ಟು ದುಡ್ಡು ಸಿಗುತ್ತೆ, ಯಾರಿಗೆ ಸಿಗುತ್ತೆ, ಮಾಲೀಕರು ದುಡ್ಡು ಮಾಡೋದು ಹೇಗೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.